ಸುಭಾಷ್ ಶೆಟ್ಟಿ ಹತ್ಯೆ ಪ್ರಕರಣ ನಂತರದಲ್ಲಿ ಕೋಮು ನಿಗ್ರಹ ದಳವನ್ನ ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಿದ್ದಾರೆ. ಕೋಮು ನಿಗ್ರಹ ದಳ ಅರ್ಥಾತ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನ ತರಬೇಕು, ಆ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ. ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಡೆದಾಡುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಕೋಮು ನಿಗ್ರಹ ದಳದ ಮುಖೇನ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥದ್ದು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಕೂಡ ಬಗ್ಗಿಸುವಂತದ್ದು ಷಡ್ಯಂತ್ರ ಕುತಂತ್ರ ಈ ಕೋಮು ನಿಗ್ರಹ ದಳಕ್ಕೆ ಇರುವಂತದ್ದು. ಒಂದು ಇವತ್ತು ಸ್ಪಷ್ಟಪಡಿಸ್ತೇನೆ, ಇವತ್ತು ಏನೇ ಷಡ್ಯಂತ್ರಗಳು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೆಸಿದ್ರು ಸಹ ಹಿಂದೂ ಕಾರ್ಯಕರ್ತರನ್ನಾಗ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗ್ಲಿ ಎದುರುಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೆಲ್ಲ ಇದೆಲ್ಲವನ್ನೂ ಕೂಡ ಎದುರಿಸ್ತಕ್ಕಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ. ಅದನ್ನೇ ರಾಜ್ಯ ಸರ್ಕಾರ ಮರಿಬಾರದು.